ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು: ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ 13.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸರ್ಜಿತ ನುಗ್ಗೇಹಳ್ಳಿ ಮೊರಾರ್ಜಿ ವಸತಿ ಶಾಲೆಯ ಕಟ್ಟಡ ಭಾನುವಾರದಂದು ಜಿಲ್ಲಾ ಮಂತ್ರಿಗಳಾದ ಕೆಎನ್ ರಾಜಣ್ಣರವರಿಂದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣರಿಂದ ಭೇಟಿ, ಅಗತ್ಯ ಕಾರ್ಯಗಳ ಪರಿಶೀಲನೆ. ಜಾನಪದ ಕಲೆ, ನಾಟಕವನ್ನು ಪ್ರೋತ್ಸಾಹಿಸಿ ಬೆಳೆಸುವ ಸಲುವಾಗಿ ಪಟ್ಟಣದಲ್ಲಿನ ಅಂಬೇಡ್ಕರ್ ಭವನದಲ್ಲಿ 2 ದಿನಗಳ ಝೇಂಕಾರ ಮತ್ತು ಮಹಿಳಾ ನಾಟಕೋತ್ಸವ. ದಿಂಡಗೂರು ಗ್ರಾಮದ ನೆಲದನಿ ಸಾಂಸ್ಕೃತಿಕ ಸಂಘ ಆಯೋಜನೆ. ಉದ್ಯಮಿ ಆನಂದ್ ಗೌಡರವರ ಪ್ರೋತ್ಸಾಹ ನಾಟಕೋತ್ಸವಕ್ಕೆ. ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆಸುವುದರಿಂದ ರೈತರಿಗೆ ಹೆಚ್ಚಿನ ಲಾಭವೆಂದ ಸಾವಯವ ಕೃಷಿಕ ಗಣೇಶ್ ರವರು ಬಾಗೂರಿನ ಆದಿಚುಂಚನಗಿರಿ ಪಿಯು ಕಾಲೇಜಿನಲ್ಲಿ ನಡೆದ ಪರಿಸರ ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ ಅವರು, ಪೋಷಕರು ತಮ್ಮ ಮಕ್ಕಳ ಮೇಲೆ ಸದಾ ಓದಿನ ಒತ್ತಡ ಹಾಕುವುದರಿಂದ ಮಕ್ಕಳಲ್ಲಿ ಮಾನಸಿಕ, ದೈಹಿಕ ಸಮಸ್ಯೆಗಳ ಸೃಷ್ಟಿಗೆ ಕಾರಣವೆಂದ ತಾಲೂಕಿನ ಹಿರಿಸಾವೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎ. ಪ್ರಮೋದ್, ಹಿರಿಸಾವೆಯ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಸೋಮವಾರ ಸಂತೆ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ನುಗ್ಗೇಹಳ್ಳಿ ಮೊರಾರ್ಜಿ ವಸತಿ ಶಾಲೆಯನ್ನ ಜುಲೈ 6ರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣರವರು ಉದ್ಘಾಟನೆಗೊಳಿಸಲಿದ್ದಾರೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಿಳಿಸಿದ್ದಾರೆ. ಭಾನುವಾರದಂದು ಉದ್ಘಾಟನೆ ನೆರವೇರುವ ಹಿನ್ನೆಲೆಯಲ್ಲಿ ಮೊರಾರ್ಜಿ ವಸತಿ ಶಾಲೆಗೆ ಶುಕ್ರವಾರದಂದು ಭೇಟಿ ನೀಡಿ ನೂತನ ಕಟ್ಟಡವನ್ನು ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಹಾಗೂ ಗುತ್ತಿಗೆದಾರರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ ಶಾಸಕರು ಹೋಬಳಿಯ ಮೊರಾರ್ಜಿ ವಸತಿ ಶಾಲೆ ಪ್ರಾರಂಭಗೊಳಿಸುವಂತೆ ಮಕ್ಕಳ ಪೋಷಕರು ಅನೇಕ ದಿನಗಳಿಂದ ಒತ್ತಾಯಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಕ್ರೈಸ್ ಅಧಿಕಾರಿಗಳು ಮಾತುಕತೆಯನ್ನು ನಡೆಸಿ ಶೀಘ್ರ ಉದ್ಘಾಟನೆಗೆ ದಿನಾಂಕ ತಿಳಿಸುವಂತೆ ತಿಳಿಸಲಾಗಿತ್ತು. ಅದರಂತೆ ಜುಲೈ 6ರ ಭಾನುವಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನವರು ಉದ್ಘಾಟನೆಗೊಳಿಸಲಿದ್ದಾರೆ. ಇದರಿಂದ ಮಕ್ಕಳು ಹಾಗೂ ಪೋಷಕರ ಬಹುವರ್ಷಗಳ ಕನಸು ಈಡೇರಿದಂತಾಗುತ್ತದೆ ಎಂದರು. ನುಗ್ಗೇಹಳ್ಳಿ ಹೋಬಳಿಯ ಮಕ್ಕಳಿಗೆ ಶೈಕ್ಷಣಿಕವಾಗಿ ಉತ್ತಮ ಶಿಕ್ಷಣ ಹಾಗೂ ವಸತಿ ಸಿಗಲೆಂದು ಬಾಲಕರ ಹಾಗೂ ಬಾಲಕಿಯರ ವಸತಿ ಶಾಲೆಯನ್ನು ಸುಮಾರು 13.50 ಕೋಟಿ ರು ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಕೆಲವೊಂದು ಸಮಸ್ಯೆಗಳಿಂದ ಉದ್ಘಾಟನೆಗೊಳ್ಳುವುದು ವಿಳಂಬವಾಗಿದೆ. ಮಕ್ಕಳ ಹಿತದೃಷ್ಟಿಯಿಂದ ಈ ಹಿಂದೆ ಇದೇ ಶಾಲೆಯ ಮಕ್ಕಳನ್ನು ಚನ್ನರಾಯಪಟ್ಟಣದ ಬಳಿ ಇರುವ ಗುರುಮಾರನಹಳ್ಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಹೆಚ್ಚಿನ ಮಕ್ಕಳು ಒಂದೇ ಕಡೆಯಲ್ಲಿ ಇದ್ದುದರಿಂದ ಕೆಲವು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುವ ದೃಷ್ಟಿಯಿಂದ ನೂತನ ವಸತಿ ಶಾಲೆಗೆ ಈ ವರ್ಷದ ಶೈಕ್ಷಣಿಕ ವರ್ಷದಿಂದಲೇ ಶಾಲೆಯನ್ನು ಆರಂಭಿಸಲಾಗಿದೆ. ಇದರಿಂದ ಮಕ್ಕಳು ಉತ್ತಮ ವಾತಾವರಣದಲ್ಲಿ ಶಿಕ್ಷಣ ಪಡೆಯಬಹುದಾಗಿದೆ ಎಂದರು. ವಸತಿ ಶಾಲೆಯ ಕಟ್ಟಡದ ಕಾಮಗಾರಿ ಸಂಪೂರ್ಣ ಮುಗಿದಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಕಾಂಪೌಂಡ್ ಸೇರಿದಂತೆ ಕೆಲ ಕೆಲಸಗಳು ಬಾಕಿ ಉಳಿದಿವೆ. ಈ ಬಗ್ಗೆ ಗುತ್ತಿಗೆದಾರರಿಗೆ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವಂತೆ ತಿಳಿಸಲಾಗಿದೆ. ಜೊತೆಗೆ ಕ್ರೈಸ್ ಅಧಿಕಾರಿಗಳಿಗೆ ಮಕ್ಕಳ ವಸತಿಗೆ ಬೇಕಾಗಿರುವ ಮಲಗುವ ಕಾಟ್ಗಳು, ಬೋಧನಾ ಶಾಲೆಗೆ ಡೆಸ್ಕ್ ಮತ್ತು ಊಟದ ಹಾಲ್ಗೆ ಡೈನಿಂಗ್ ಟೇಬಲ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು 1 ತಿಂಗಳೊಳಗೆ ಕಲ್ಪಿಸುವಂತೆ ತಿಳಿಸಲಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುವಂತೆ ತಿಳಿಸಿದರು. ಅಂತಲೇ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಆಗಿದೆ. ಆದರೆ ಈಗ ಹಣ ಅದಕ್ಕೆ ರಿಲೀಸ್ ಆಗಿದೆ. ಈಗ ಅವರ ಹ್ಯಾಂಡಲ್ ಇದೆ, ಇಡೀ ಹ್ಯಾಂಡಲ್ಲಿ. ಸೊ ಅದು ಕೂಡ ಇನ್ನೇನು ಕೆಲವು ದಿವಸದಲ್ಲಿ ಬಿಡುಗಡೆ ಮಾಡ್ತಾರೆ. ಅಷ್ಟರೊಳಗಡೆ ಕಾಂಟ್ರಾಕ್ಟ್ರು ಕೂಡ ಗಂಭೀರವಾಗಿ ಸೂಚನೆ ನೀಡಿದ್ದೀವಿ, ಬೇಗ ಪೂರ್ಣಗೊಳಿಸ್ತಾರೆ. ನಾಡಿದ್ದು ಏನು ಮಾನ್ಯ ನಮ್ಮ ಕೆಎನ್ ರಾಜಣ್ಣ ಸಾಹೇಬ್ ಬರ್ತಾರೆ, ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಈಗೆಲ್ಲ ನಮ್ಮ ಪ್ರಿನ್ಸಿಪಾಲ್ ಎಲ್ಲರನ್ನೂ ಕೂಡ ನಿಮ್ಮ ಎದುರುಗಡೆನೇ ಕೇಳಿದ್ದೀನಿ. ಮಕ್ಕಳು ಇಲ್ಲಿ ಬಂದಮೇಲೆ ಹ್ಯಾಪಿ ಆಗಿದ್ದಾರೆ ಅಂತಕ್ಕಂಥ ಭಾವನೆ ಕೂಡ ಹೇಳಿದ್ದಾರೆ. ಇನ್ನು ಸ್ವಲ್ಪ ನೀಡ್ಸ್ ಏನಿದೆ ಅವೆಲ್ಲ ಮಾಡಿಕೊಡುವಂಥದ್ದಕ್ಕೆ ಗಮನ ಹರಿಸಿ ಕೇಳಿದೆ. ನಿಮ್ಮ ಒಳಗಡೆ ಸ್ಕೂಲ್ಗೂ ಬಂದಿದೆ, ಊಟದ್ದು ಏನಾರು ಕೊರತೆ ಇದೆ, ಎಲ್ಲ ತುಂಬ ಚೆನ್ನಾಗಿದೆ, ಮತ್ತೊಂದು ಆಗಿದೆ. ಮಿನಿಮಮ್ ಇನ್ನೇನೇನು ಆಗಬೇಕು ಅವೆಲ್ಲ ಗಮನ ಹರಿಸ್ತೇವೆ. ಎಲ್ಲ ಕಡೆ ಸೋಲಾರ್ ವ್ಯವಸ್ಥೆ ಮಾಡಿ ಸ್ನಾನಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಡೈನಿಂಗ್ ಹಾಲ್ಗೊಂದು ಸೋಲಾರ್ ಸಿಸ್ಟಮ್ ಬೇಕು ಅಂತ ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಅದಕ್ಕೇನು ಮುಂದಕ್ಕೆ ಏನು ಅಗತ್ಯ ಕ್ರಮ ತಗೋಬೇಕು ಅದಕ್ಕೂ ಕೂಡ ಅದನ್ನು ಕೂಡ ಅದನ್ನು ಜರೂರಾಗಿ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದೆ. ಇನ್ನೊಂದು ವಾಗ್ದಾನ ನೀಡಿದ್ದಾರೆ ಕಾಂಟ್ರಾಕ್ಟ್ರು, ಇನ್ನೂ 6 ತಿಂಗಳು 1 ವರ್ಷ ಇಲ್ಲಿ ಏನೇ ಸಣ್ಣ ಪುಟ್ಟ ಡಿಫೆಕ್ಟ್ಸ್ ಬಂದರೂ ಕೂಡ ನಾನೇ ನನ್ನ ಜವಾಬ್ದಾರಿನಲ್ಲಿ ಇದು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಆಶ್ವಾಸನೆ ನೀಡಿದ್ದಾರೆ. ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭ ನಮ್ಮ ಎಸ್ ಸಿ ಸಾಹೇಬರು, ವಿಶೇಷವಾಗಿ ನಮ್ಮ ಮಾದೇವಪ್ಪರಿಗೆ ತುಂಬ ಹತ್ತಿರವಾಗಿ
ಗುತ್ತಿಗೆದಾರರಾದ ಪ್ರಸನ್ನಕುಮಾರ್ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆಯೇ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಗಿದೆ. ಆದರೆ ವಸತಿ ಶಾಲೆಯ ಅಕ್ಕಪಕ್ಕದ ರೈತರು ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸಿದ್ದರಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. ಇದರಿಂದ ನಮಗೂ ನಷ್ಟವಾಗಿದೆ. ಕ್ರೈಸ್ ಇಲಾಖೆಯಿಂದ ಸುಮಾರು 4 ಕೋಟಿ ರು ಹಣ ಬಿಡುಗಡೆಯಾಗಬೇಕಾಗಿದೆ. ಈ ಬಗ್ಗೆ ಶಾಸಕರು ಸಮಸ್ಯೆಯನ್ನ ಬಗೆಹರಿಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರು, ಇಲಾಖೆಯ ಮುಖ್ಯ ಎಂಜಿನಿಯರ್ ಸೇರಿದಂತೆ ವಸತಿ ಶಾಲೆಯ ಅಧಿಕಾರಿಗಳಿಗೆ ಭಾನುವಾರ ನಡೆಯುವ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳುವಂತೆ ಸೂಚನೆ ನೀಡಿದರು. ಪರಿಶೀಲನೆ ವೇಳೆ ಕ್ರೈಸ್ನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳಾದ ಜನಾರ್ದನ್, ಕಾರ್ಯಪಾಲಕ ಅಭಿಯಂತರರಾದ ಪಂಪಾಪತಿ, ಸಹಾಯಕ ಕಾರ್ಯಪಾಲಕರಾದ ನಟರಾಜ್, ಸಹಾಯಕ ಅಭಿಯಂತರರಾದ ಮಹೇಶ್, ಗುತ್ತಿಗೆದಾರರಾದ ಪ್ರಸನ್ನಕುಮಾರ್, ಚೆಸ್ಕಾಂ ಇಂಜಿನಿಯರ್ ಹರೀಶ್, ವಸತಿ ಶಾಲೆಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ಸಾಕಷ್ಟು ಮಾತಾಡಿ ಇಡೀ ಸ್ಟೇಟಲ್ಲಿ ಏನೇನಾಗಬೇಕು, ಬರೀ ಬಿಲ್ಡಿಂಗ್ದೇ ಅಂತಲ್ಲ, ಎಜುಕೇಷನ್ನಲ್ಲಿ ಏನೇನಾಗಬೇಕು, ಏನೇನು ರಿಫಾರ್ಮ್ಸ್ ತರಬೇಕು ಅಂತ ಎಲ್ಲ ಮಾತಾಡಿ ಇಡೀ ಸ್ಟೇಟಲ್ಲಿ ಎಜುಕೇಷನ್ನ ಯಾವ ಥರ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೇಳಿ DDPI ಅವರ ವತಿಯಿಂದ ಅವರ ಅಂಡರ್ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರೂ ಸಹ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಯಾವ ಥರ ಟೀಚರ್ಗಳು ಪಾಠ ಮಾಡ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಅವ್ರೂ ಒಂದ್ಸರಿ ಕ್ರಾಸ್ ಚೆಕ್ ಮಾಡಲಿ ಅಂತ ಹೇಳಿ ಅವ್ರು ಹೇಳಿರೋದ್ರಿಂದ ಇಡೀ ಸ್ಟೇಟಲ್ಲಿ ಎಲ್ಲ ಶಾಲೆಗಳಿಗೂ DDPI ಕಡೆಯಿಂದ ಟೀಚರ್ಸ್ನ ಕಳಿಸಿ ಯಾವ ಥರ ಪಾಠಗಳು ಮಾಡ್ತಾ ಇದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಲಿಕ್ಕೂ ಇಡೀ ಸ್ಟೇಟಲ್ಲಿ ನಾವು ಒಂದು ಸರ್ಕ್ಯುಲರ್ ಮಾಡ್ತಾ ಇದ್ದೀವಿ. ಹಂಗಾಗಿ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕೆಂದರೆ ಬರೀ ಅವ್ರದ್ದೇ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಎಜುಕೇಷನ್ನ ಇಂಪ್ರೂವ್ ಮಾಡಲಿಕ್ಕೆ ಅವರು ಆವತ್ತಿನ ಮೀಟಿಂಗಲ್ಲಿ ತುಂಬ ಇದಾಗಿ ಅಂದರೆ ಹೆಚ್ಚು ಮಾತಾಡಿ ಯಾವ ಥರ ಜಾನಪದ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಜಾನಪದ ಪರಿಷತ್, ಬೆಂಗಳೂರು ಮತ್ತು ತಾಲೂಕು ಘಟಕ ಹಾಗೂ ದಿಂಡಗೂರಿನ ನೆಲದಲ್ಲಿ ಸಾಂಸ್ಕೃತಿಕ ಸಂಘಗಳ ಸಹಯೋಗದಲ್ಲಿ ಪಟ್ಟಣದಲ್ಲಿ 2 ದಿನಗಳ ಜಾನಪದ ಜಿಂಕಾರ ಹಾಗೂ ಮಹಿಳಾ ನಾಟಕೋತ್ಸವವನ್ನು ನಡೆಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡರು, ಉದ್ಯಮಿಗಳು, ಕಲಾ ಪ್ರೋತ್ಸಾಹಕರಾದ ಆನಂದ್ ಗೌಡ ದಿಂಡಗೂರು ತಿಳಿಸಿದ್ದಾರೆ. ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ನಾಟಕಗಳು, ಜಾನಪದ ಕಲೆಗಳನ್ನು ನೋಡುವ ವೀಕ್ಷಕರೇ ಕಡಿಮೆಯಾಗುತ್ತಿದ್ದು, ಬೇರು ಮಟ್ಟದಲ್ಲಿ ಜಾನಪದ ಕಲೆ, ನಾಟಕವನ್ನು ಪ್ರೋತ್ಸಾಹಿಸುವ ಅವಶ್ಯಕತೆ ಇದೆ. ಸಿನಿಮಾಗಳಿಗೆ ಸಿಗುವ ಆದ್ಯತೆಗಳು ನಾಟಕಗಳಿಗೆ ಸಿಗುತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದು ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಾವು ಮುಂದಾಗಿದ್ದು ರಂಗಭೂಮಿ ಕಲಾವಿದ ಸಂತೋಷ್ ರವರೊಂದಿಗೆ ಕೈಜೋಡಿಸಿದ್ದೇವೆ. ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ 2 ದಿನಗಳು 3 ನಾಟಕಗಳ ಪ್ರದರ್ಶನವಾಗಿರುತ್ತದೆ. ಜುಲೈ 9ರಂದು ಮೊದಲ ದಿನ ದೀಪಧಾರಿಣಿ ಎಂಬ ನಾಟಕ ಪ್ರದರ್ಶನವಾಗಲಿದೆ. ಇದು ಸ್ವಉದ್ಯೋಗದ ಕುರಿತು ಅವರ ಜೀವನ, ಸಂಸಾರದ ಕಥಾ ಹಂದರವಾಗಿರುತ್ತದೆ. ಇದು ತಾಲೂಕಿನ ಮಹಿಳೆಯರಿಗೆ ಹೆಚ್ಚಿನ ಸಹಕಾರಿಯಾಗಲಿದೆ. ಇದರೊಂದಿಗೆ 10ನೇ ತಾರೀಕಿನಂದು ಜಿಲ್ಲೆಯವರಾದ ಹೆಸರಾಂತ ಸಾಹಿತಿ, ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ಕಾರ್ ಅವರ ಕಥೆ ಆಧಾರಿತ ಎದೆಯ ಹಣತೆ ಮತ್ತು ಮಾಯಾಮೃಗ ನಾಟಕಗಳ ಪ್ರದರ್ಶನವಾಗಿರುತ್ತದೆ ಎಂದ ಅವರು, ಸ್ಥಳೀಯ ಕಲಾವಿದರನ್ನ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವ ಸಲುವಾಗಿ ಅವರ ಜಾನಪದ ಗೀತೆ, ಗಾಯನ, ಪ್ರದರ್ಶನ, ನಾಟಕ ಕಲೆಗಳು OTT ಪ್ಲಾಟ್ಫಾರ್ಮ್ಗಳಲ್ಲಿ ತಂದು ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಶೀಘ್ರ ಮಾಡಲಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನೆಲದನಿ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಸಂತೋಷ್ ದಿಂಡಗೂರು ಮಾತನಾಡಿ, ಕಲಾವಿದರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಉದ್ಯಮಿ ಆನಂದ್ ಗೌಡರವರು ನಮ್ಮಗಳ ಬೆನ್ನಿಗೆ ನಿಂತಿದ್ದಾರೆ. ಅವರಿಗೆ ಕೃತಜ್ಞತರಾಗಿದ್ದು, 2 ದಿನಗಳ ನಾಟಕೋತ್ಸವದಲ್ಲಿ ಮೊದಲ ದಿನದ ನಾಟಕ ದೀಪಧಾರಿಣಿ ಏಕವ್ಯಕ್ತಿ ಪ್ರದರ್ಶನವಾಗಿದ್ದು, ಇದರ ವಿನ್ಯಾಸ ಮತ್ತು ನಿರ್ದೇಶನವನ್ನ ಡಾಕ್ಟರ್ ಶ್ರೀಪಾದ ಭಟ್ ಮಾಡಿದ್ದು, ಮೈಸೂರಿನ ಹೆಸರಾಂತ ಕಲಾವಿದೆ ಅನುಭೂತಿಯವರು ಪ್ರಸ್ತುತಪಡಿಸುವರು. 2ನೇ ದಿನದಂದು 2 ನಾಟಕಗಳು ಒಂದೇ ವೇದಿಕೆಯಲ್ಲಿ ಒಂದೇ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ. ನೀನಾಸಂ ಪ್ರಾಂಶುಪಾಲರಾದ ಡಾಕ್ಟರ್ M ಗಣೇಶ್ ಅವರ ನಿರ್ದೇಶನದಲ್ಲಿ ಎದೆಯ ಹಣತೆ ನಾಟಕ ಮತ್ತು ತೇಜಸ್ವಿಯವರ ಕಥೆಯಾಧಾರಿತ ಮಾಯಾಮೃಗ ನಾಟಕದ ಪ್ರದರ್ಶನವಿರಲಿದೆ. ಇದರ ನಿರ್ದೇಶನವನ್ನ ರಂಜಿತ್ ಶೆಟ್ಟಿ ಕುಕ್ಕುಡೆ ಮಾಡಲಿದ್ದು, 2 ದಿನಗಳ ನಾಟಕವು ಸಂಜೆ 6 ಗಂಟೆಗೆ ಪ್ರದರ್ಶನ ಪ್ರಾರಂಭವಾಗುತ್ತದೆ. ನಾಟಕೋತ್ಸವವನ್ನು ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡರವರು ಮಾಡಲಿದ್ದು, ಮೊದಲನೇ ದಿನದ ಅಧ್ಯಕ್ಷತೆಯನ್ನ ಆನಂದ್ ಗೌಡರವರು, 2ನೇ ದಿನದ ಅಧ್ಯಕ್ಷತೆಯನ್ನ ಮಾಜಿ MLCಗಳಾದ ME ಗೋಪಾಲಸ್ವಾಮಿ ಅವರು ವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಲ್ಕೆರೆ ಮೋಹನ್, DK ಗೋವಿಂದರಾಜ್, ಅಭಿಲಾಷ್ ಇದ್ದರು.
ಜಾನಪದ ಪರಿಷತ್ ಬೆಂಗಳೂರು ಹಾಗೂ ತಾಲೂಕು ಘಟಕ ಚನ್ನರಾಯಪಟ್ಟಣ ಹಾಗೂ ನೆಲದನಿ ಸಾಂಸ್ಕೃತಿಕ ಸಂಘ ನಿಂಬಿಗೂರು ಇದರಿಂದ ಒಂದು ಪ್ರೋಗ್ರಾಮ್ನ ಆಯೋಜಿಸಲಾಗಿದೆ. ದಿನಾಂಕ 9 ಹಾಗೂ 10ನೇ ತಾರೀಕು ಈ ಚನ್ನರಾಯಪಟ್ಟಣ ತಾಲೂಕು ಅಂಬೇಡ್ಕರ್ ಭವನದಲ್ಲಿ ಒಂದು ಪ್ರೋಗ್ರಾಮ್ನ ಆಯೋಜಿಸಲಾಗಿದೆ. ಈ ನಾಟಕ ಇತ್ತೀಚಿನ ದಿನಗಳಲ್ಲಿ ಈ ಜಾನಪದ ಗೀತೆಗಳು ಹಾಗೆ ನಾಟಕಗಳು ಮತ್ತು ಸಿನಿಮಾ ರಂಗಕ್ಕೆ ಜಾಸ್ತಿ ಹೋಗೋದ್ರಿಂದ ಇದೆಲ್ಲ ಕಮ್ಮಿಯಾಗಿದೆ. ನಮ್ಮ ತಾಲೂಕಲ್ಲಿ ಪ್ರತಿಭೆಗಳು ತುಂಬ ಜನ ಇದ್ದಾರೆ. ಸೊ ಅಂಥ ಪ್ರತಿಭೆಗಳಿಗೆ ಮೋಟಿವೇಶನ್ ಕೊಡೋ ಮುಖಾಂತರ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಅಂಥವ್ರನ್ನ ಮೇಲು ತಂದು ಈ ಸಾಂಸ್ಕೃತಿಕ ಕಲೆಗಳು ಯಾವುದಿದೆ, ಜಾನಪದ ಎಲ್ಲ ಇದೆ, ಅದನ್ನು ಬೆಳೆಸಬೇಕು, ಉಳಿಸ್ಬೇಕು ಈ ತಾಲೂಕಲ್ಲಿ ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಆ ಆಸೆ ಪ್ರಕಾರ ಸಂತೋಷ್ ಅವ್ರನ್ನ ಬಂದು ಕೇಳ್ಕೊಂಡಿದ್ರು, ಈ ಥರದೊಂದು ಪ್ರೋಗ್ರಾಮ್ ಮಾಡೋಣ ಸರ್ ಅಂತ ಹೇಳಿ. ಸೊ ಓಕೆ, ನಾನು ಮಾಡೋಣ, ಒಳ್ಳೆ ಒಂದು ಪ್ರೋಗ್ರಾಮ್ ಇದೆ. ಸೊ ನನಗೂ ಈ ಜಾನಪದ ಪ್ರೋಗ್ರಾಮ್ ಒಳಗಡೆ ಮತ್ತು ಸಾಂಸ್ಕೃತಿಕ ಪ್ರೋಗ್ರಾಮ್ ಒಳಗಡೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಹೇಳಿದೆ, ಓಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ, ಮಾಡೋಣ ಅಂತ ಹೇಳಿದೆ. ಇದರಲ್ಲಿ ನೋಡಿ, ನಮ್ಮ ಜಿಲ್ಲೆಯವರೊಬ್ಬರಾಗಿ ಬಾನು ಮುಸ್ತಾಕ್ ಅವರು ಬೂಕರ್ಸ್ ಅವಾರ್ಡ್, ಇಟ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್ ಅದು ಆ್ಯಕ್ಚುಲಿ. ಅವರ ಒಂದು ಕೃತಿಗೆ, ಅವರೊಂದು ಕಥೆ ಆಧಾರಿತ ಕೃತಿಗಳಿಗೆ ಒಳ್ಳೆ ಅವಾರ್ಡ್ ಸಿಕ್ಕಿದೆ. ಇದು ಒಂದು ಒಳ್ಳೆ ಹೆಮ್ಮೆ ಪಡುವಂಥ ವಿಷಯ ನಮಗೆ ಆ್ಯಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ. ಸೊ ಅವರ ಕಥಾ ಆಧಾರಿತವಾದಂಥ 9ನೇ ತಾರೀಕು ದೀಪಧಾರಣಿ ಅನ್ನೋದೊಂದು ನಾಟಕ, ಮತ್ತು 10ನೇ ತಾರೀಕು ಎದೆಯ ಅಣತೆ, ಮಾಯಾಮೃಗ. ಸೊ ಇದೆರಡು ನಾಟಕಗಳಿರುತ್ತೆ. ಇಲ್ಲಿ ವಿಶೇಷತೆ ಏನಂದರೆ, ಮಹಿಳೆಯರಿಗೋಸ್ಕರ ಈ ನಾಟಕನ ಆಯೋಜಿಸಲಾಗಿದೆ. ಇದರಲ್ಲಿ ಸ್ವಯಂ ಉದ್ಯೋಗ ಮಹಿಳೆಯರು, ಸೊ ದಿನನಿತ್ಯ 24 ಗಂಟೆಯಲ್ಲಿ ಸಂಸಾರ, ಗಂಡ, ಹೆಂಡತಿ, ಮಕ್ಕಳು ಅಂತೆಲ್ಲ ನೋಡಿಕೊಂಡು ಆಸ್ ಎ ಹೌಸ್ ವೈಫು ಅವರು 4ರಿಂದ 5 ಸ್ವಯಂ ಉದ್ಯೋಗ ಹೆಂಗೆ ಮಾಡ್ಬೋದು ಅನ್ನೋದನ್ನ ಕೆಲವೊಂದು ಶೋಗಳಿದೆ ಇದರಿಂದ ನಮ್ಮ ತಾಲೂಕು ಹೆಣ್ಮಕ್ಳಿಗೆ, ಜಿಲ್ಲಾ ಮಟ್ಟದ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಥರದ್ದು ಒಂದೊಂದು ಪ್ರೋಗ್ರಾಮ್ಗಳಾದರೆ ಕೆಲವು ಕಲಾವಿದರಿಗೆ ಒಳ್ಳೆ ಸಪೋರ್ಟಿವ್ ಆಗುತ್ತೆ, ಮುಂದೆ ಬರೋಕ್ಕೆ ಒಂದು ಅನುಕೂಲ ಆಗುತ್ತೆ, ಮತ್ತು ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಅವ್ರಿಗೊಂದು ಸಪೋರ್ಟ್ ಸಿಗುತ್ತೆ. ನಾವೇನು ಸ್ವಯಂ ಉದ್ಯೋಗ ಮಾಡ್ಬೋದು, ಅದರಿಂದ ಏನು ಗಳಿಸ್ಬೋದು ಅನ್ನೋದನ್ನ ಈ ಕಥಾಧಾರಿತದಲ್ಲಿ ನಾವು ಪ್ರದರ್ಶನ ಇವರು ಇಟ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಕಲಾವಿದರು ಬಂದು ಮಾಡ್ತಿದ್ದಾರೆ. ಮತ್ತು ಇದಲ್ಲದೆ ನೋಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳು, ಹಲವಾರು ಗ್ಯಾರಂಟಿ ಯೋಜನೆಗಳು ಬಂದಿದೆ. ಆ ಗ್ಯಾರಂಟಿ ಯೋಜನೆ ಒಳಗಡೆ ಮಹಿಳೆಯರಿಗೆ ಅಂತ, ಮಹಿಳೆಯರ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ, ಮಹಿಳೆಯರ ಶಕ್ತಿಯನ್ನು ಹೆಚ್ಚಲಿಕ್ಕೆ ಕೆಲವೊಂದು ಗ್ಯಾರಂಟಿ ಯೋಜನೆಗಳಿದೆ. ಅದನ್ನು ಮಹಿಳೆಯರು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಈ ತಾಲೂಕು ಮಟ್ಟದಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಸೊ ಈ ಥರ ಒಂದು ಜಾನಪದ ಮತ್ತು ಕಲಾಕೃತಿ ಪ್ರೋಗ್ರಾಮ್ಗಳಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಅಷ್ಟು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ವಿ, ಅದಕ್ಕೆ ನೀವು ಸಾಕ್ಷಿಯಾಗಿದ್ವಿ. ಮತ್ತು ನಿರಂತರವಾಗಿ ನನಗೆ ಈ ತಂಡಕ್ಕೆ, ಪರಿಷತ್ಗೆ ನೀವು ಬೆಂಬಲ ಕೊಡ್ತಾನೆ ಬಂದಿದ್ದೀರಿ. ಈ ಸಲ ನಾವು ಆನಂದಣ್ಣವರ ಸಾರಥ್ಯದಲ್ಲಿ 2 ದಿನದ ಮಹಿಳಾ ನಾಟಕೋತ್ಸವವನ್ನು ಅಂಬೇಡ್ಕರ್ ಭವನದಲ್ಲಿ ಪ್ರತಿದಿನ ಸಂಜೆ 6 ಗಂಟೆಗೆ ಆಯೋಜನೆ ಮಾಡ್ತಿದ್ದೀವಿ. ಆಮೇಲೆ ನಾಟಕಕ್ಕಿಂತ ಮುಂಚೆ ಈಗ ಇವರು ಆನಂದಣ್ಣ ಹೇಳಿದಂಗೆ ಹಲವಾರು ನಮ್ಮ ತಾಲೂಕಿನಲ್ಲಿ ಕಲಾವಿದರಿದ್ದಾರೆ, ಜನಪದ ಕಲಾವಿದರಿದ್ದಾರೆ, ರಂಗಭೂಮಿ ಕಲಾವಿದರಿದ್ದಾರೆ. ಸೊ ಆವಾಗ ನಾವು ನಾಟಕಕ್ಕಿಂತ ಮುಂಚೆ 1 ಅವರು ನಾವು ಬೇರೆ ಬೇರೆ ತಂಡಗಳನ್ನು, ನಮ್ಮ ಲೋಕಲ್ ಟೀಮ್ನ ಜನಪದ ತಂಡಗಳನ್ನು ಕರೆಸಿ ಹಾಡುಗಳನ್ನು ಹೇಳ್ತಾ, ಅಥವಾ ಸೋಪಾನೆ, ತತ್ವಪದಗಳು, ಈ ಥರದ್ದೆಲ್ಲ ಕಾರ್ಯಕ್ರಮ ಮಾಡಿ, ಆಮೇಲೆ ವೇದಿಕೆ ಕಾರ್ಯಕ್ರಮ ಸಾಂಕೇತಿಕವಾಗಿ ಮಾಡಿ ನಾಟಕಕ್ಕೆ ನಾವು ಚಾಲನೆ ಕೊಡ್ತೀವಿ. ಮೊದಲನೇ ದಿನ ದೀಪಧಾರಣಿ ಅಂತ ನಾಟಕ. ಇದು ಸುಧಾ ಆಡ್ಕೊಳ ಅಂತ ಒಬ್ಬರು ರೈತರು, ಅವರು ಇದನ್ನು ನಾಟಕನ ಬರೆದಿದ್ದಾರೆ. ಅದನ್ನು ಇವರು ಅನುಭೂತಿ ಮೈಸೂರು ಅವರು ಇದನ್ನು ಪ್ರಸ್ತುತಿ ಮಾಡ್ತಿದ್ದಾರೆ. ದೀಪಧಾರಣಿ ಅದು 9ನೇ ತಾರೀಕು. ಅದರ ನಿರ್ದೇಶನವನ್ನು ಶ್ರೀಪಾದ್ ಭಟ್ ಅಂತ ಥಿಯೇಟರ್ ಡೈರೆಕ್ಟರ್ ಅವರು ಅದನ್ನು ನಾಟಕನ ಡೈರೆಕ್ಟ್ ಮಾಡಿದ್ದಾರೆ. ಆಮೇಲೆ ಅದರ ಅವತ್ತಿನ ವಿಷಯ, ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲು ರೈತರು ಹೆಚ್ಚಿನ ಆಸಕ್ತಿ ವಹಿಸಿದರೆ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದೆಂದು ಸಾವಯವ ಕೃಷಿಕ ಗಣೇಶ್ ರವರು ಅಭಿಪ್ರಾಯಪಟ್ಟರು. ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ
ಶ್ರೀ ಆದಿಚುಂಚನಗಿರಿ ಪಿಯು ಕಾಲೇಜಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರವಣಬೆಳಗೊಳ ಜನಕಚೇರಿ ವತಿಯಿಂದ ಆಯೋಜಿಸಿದ್ದ ಪರಿಸರ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಗಣೇಶ್ ಅವರು ಮಾತನಾಡಿ, ರೈತರು ಕೃಷಿಯಲ್ಲಿ ಹೆಚ್ಚಿನ ಲಾಭ ಗಳಿಸಲು ಬೆಳೆಗಳಿಗೆ ಅಪಾಯಕಾರಿ ಕೀಟನಾಶಕ ಸೇರಿದಂತೆ ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತಿರುವುದರಿಂದ ಭೂಮಿಯಲ್ಲಿನ ಎರೆಹುಳು ಸೇರಿದಂತೆ ಸೂಕ್ಷ್ಮಜೀವಿಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿವೆ. ಜೊತೆಗೆ ತರಕಾರಿ ಬೆಳೆಗಳು ಸೇರಿದಂತೆ ಆಹಾರ ಪದಾರ್ಥಗಳನ್ನು ಬಳಸಿದರೆ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಆದ್ದರಿಂದಲೇ ವರ್ಷಕ್ಕೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಭೂಮಿಯಲ್ಲಿ ಯಥೇಚ್ಛವಾಗಿ ಗಿಡಮೂಲಿಕೆಗಳ ಸಸ್ಯಗಳು ಸಿಗುತ್ತವೆ. ಪ್ರತಿ ಕಾಯಿಲೆಗೂ ಒಂದೊಂದು ಸಸ್ಯವು ಔಷಧಿಯ ಗುಣಗಳನ್ನು ಹೊಂದಿದೆ. ಆದರೆ ಮನುಷ್ಯನಿಗೆ ಈ ಬಗ್ಗೆ ತಿಳಿಯುವುದಿಲ್ಲ. ಪ್ರತಿ ಕಾಯಿಲೆಗಳು ಔಷಧಿಗಳನ್ನು ಬಳಸುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಸಾವಯವ ಕೃಷಿಯತ್ತ ರೈತರು ಮುಖ ಮಾಡಿದರೆ ಹೆಚ್ಚಿನ ಲಾಭ ಗಳಿಸುವುದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕೂಡ ಕಾಪಾಡಬಹುದಾಗಿದೆ ಎಂದರು. ಕಳೆದ 25 ವರ್ಷಗಳಿಂದ ನಾನು ಆಸ್ಪತ್ರೆಗೆ ಹೋಗದೆ ಪರಿಸರದಲ್ಲಿ ಸಿಗುವ ಗಿಡಮೂಲಿಕೆಯ ಸಸ್ಯಗಳನ್ನು ಬಳಸಿ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದೇನೆ ಎಂದು ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಯೋಗೇಶ್ ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪರಿಸರ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗುತ್ತಿದೆ. ಮನುಷ್ಯನ ಅತಿ ದುರಾಸೆಯಿಂದ ಇಂದು ಪ್ರಕೃತಿ ಸಂಪೂರ್ಣ ಕಲುಷಿತಗೊಂಡಿದ್ದು, ಈ ಕಾರಣದಿಂದಲೇ ವರ್ಷಕ್ಕೆ ಕಾಲಕಾಲಕ್ಕೆ ಮಳೆಯಾಗದೆ ಬರಗಾಲ ಸೇರಿದಂತೆ ಅತಿವೃಷ್ಟಿ ಉಂಟಾಗುತ್ತಿದೆ. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಮುಂದಾಗದಿದ್ದರೆ ಭವಿಷ್ಯದಲ್ಲಿ ಕಷ್ಟದ ದಿನಗಳನ್ನು ಎದುರಿಸಬೇಕಾಗುತ್ತದೆ ಎಂದರು. ಪರಿಸರ ಕಾರ್ಯಕ್ರಮದ ಅಂಗವಾಗಿ ಪರಿಸರ ಸಂರಕ್ಷಣೆಯ ಕುರಿತು ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತಗೊಂಡ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಬಹುಮಾನವನ್ನು ವಿತರಿಸಲಾಯಿತು. ಉಪನ್ಯಾಸಕ ನಟರಾಜ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳ ಯೋಜನಾ ಕಚೇರಿಯ ಯೋಜನಾಧಿಕಾರಿ ಕೆ ಪುರಂದರ, ಯೋಜನೆಯ ಕೃಷಿ ಮೇಲ್ವಿಚಾರಕ ಟಿ ಮಾದೇವ್ ಪ್ರಸಾದ್, ಮೇಲ್ವಿಚಾರಕಿ ಲತಾ, ಉಪನ್ಯಾಸಕರಾದ ಗೌತಮ್, ಯಶಸ್ವಿನಿ, ರಾಣಿ, ದೇವಿಕಾ, ಸೇವಾ ಪ್ರತಿನಿಧಿ ಸವಿತಾ ಸೇರಿದಂತೆ ಇತರರು ಹಾಜರಿದ್ದರು. ನೀವು ಪಟ್ಟಣ ಅವರು ಪುರಸಭೆ ಅಥವಾ ಇವರೇನಾದರೂ ವೆಹಿಕಲ್ ಕಳಿಸಿದ್ರೆ ಮಾತ್ರ ಅವರು ಎಲ್ಲಾದರೂ ಆ ಪಟ್ಟಣ ಪಂಚಾಯತಿ ಅವರ ಪುರಸಭೆ ಒಂದು ವಾರ ಸ್ಟ್ರೈಕ್ ಮಾಡಿದರೆ ಆ ಕಸವನ್ನು ಎಲ್ಲಿ ವಿಲೇವಾರಿ ಮಾಡುವಂತ ಗೊತ್ತಿಲ್ಲ, ಅದು ಮನೆಯಲ್ಲೇ ಕೊಡ್ತು ಆಗುವಂತ ಸ್ಥಿತಿ ಬರ್ತದೆ. ಕೊನೆಯಲ್ಲಿ ಮಾಡ್ತೇವೆ, ಕೊನೆಗೆ ಅದನ್ನು ಕೊಂಡೋಗಿ ಎಲ್ಲೋ ಡಿಸ್ಪೋಸ್ ಮಾಡ್ತೇವೆ. ಡಿಸ್ಪೋಸ್ ಮಾಡಿ ಅಲ್ಲಿ ವಾಸನೆ ಪ್ರಾರಂಭ ಆಗುತ್ತೆ. ಆನಂತರ ಬೇರೆ ಬೇರೆ ರೋಗಗಳು ಬರುತ್ತೆ. ನೀವೆಲ್ಲ ನೋಡಿರ್ಬೋದು, ಪಟ್ಟಣ ಪ್ರದೇಶಗಳಲ್ಲಿ ರಾತ್ರಿ ಸುಮಾರು 5 ಗಂಟೆ ಆಗುವಾಗ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮನೆಯೆಲ್ಲ ಬಾಗಿಲುಗಳನ್ನು ಕಿಟಕಿಗಳನ್ನು ಬಂದು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸುಮಾರು 5 ರಿಂದ 7 ಗಂಟೆವರೆಗೆ ಸೊಳ್ಳೆಗಳು ಯಥೇಚ್ಛವಾಗಿ ಇವತ್ತು ಬರುತ್ತೆ. ಅದನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದ್ರೆ ಮನುಷ್ಯನೇ. ಯಾಕೆಂದ್ರೆ ಇವತ್ತು ನಾವು ನಮ್ಮ ಮನೆಯ ಎದುರುಗಡೆಯಲ್ಲಿ ಇದೆಲ್ಲ ಸಾಮಾನ್ಯ ಗುಂಪು ಮನೆಗಳಿದೆ. ಈ ಗುಂಪು ಮನೆಗಳಿದ್ದಾಗ ಅಲ್ಲಿ ಚರಂಡಿ ಅಥವಾ ಚಕ್ಕೆ ಜಾಸ್ತಿ ಇರ್ಬೋದು, ಅಥವಾ ಹಣ್ಣಿನ ಗಿಡಗಳಿರ್ಬೋದು, ಎಲ್ಲ ಥರದ್ದು ನೀವು ಬಂದರೆ ಅದು ಉಳುಮೆನೂ ಮಾಡಿರಲಿಲ್ಲ. ಈ ಕಳೆದ 2 ವರ್ಷದಿಂದ ಸಣ್ಣ ರೋಟರಿ ಟಿಲ್ಲರ್ ತಗೊಂಡು ಅದರಲ್ಲಿ ಸ್ವಲ್ಪ ಇಷ್ಟೇ 1-2 ಇಂಚು ಅಷ್ಟು ಉಳುಮೆ ಆಗುತ್ತೆ. ಅದರ ತೂಕ ಇಲ್ಲ, 300 kg ಒಳಗಡೆ ಇದೆ. ಈಗ ಏನಾಗ್ತಾ ಇದೆ ಅಂತಂದರೆ ಸೂಕ್ಷ್ಮಜೀವಿಗಳು ತುಂಬ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇದೆ. ಮತ್ತು ಗಿಡಗಳಿರೋದ್ರಿಂದ ಹೆಚ್ಚು ಜನ ಯಾರು ಬಂದರೆ ಏನು ಕಾಳು ಮಾಡ್ಕೊಂಡಾಗ ನೋಡ್ಕೊಂಡಿದ್ದಾರೆ ಅಂತಂದರೆ ನಮ್ದು ಇನ್ನೂ ಜಾಸ್ತಿ ಕಾಳಾಗಿತ್ತು. ಕಳೆದ ಒಂದು 5 ವರ್ಷದಿಂದ 3 ವರ್ಷದಿಂದ ಈಚೆಗೆ ಕನಿಷ್ಠ 10 ಲಕ್ಷ ರೂಪಾಯಿದು ಟಿಂಬರ್ ನಾನು ಮಾಡಿದ್ದೀನಿ. ಅಂದರೆ ಎಬ್ಬೆ ಇರ್ಬೋದು, ತೇಗ ಇರ್ಬೋದು, ಇವೆಲ್ಲ ಜನರಿಗೆ ಆ ದುಡ್ಡು ಕಾಣಲ್ಲ. ಯಾಕೆಂದರೆ ಅದು ಪರಿಸರಕ್ಕಾಗಿ ಮಾಡಿದ್ದು. ಮತ್ತೆ ಅವರು ತೊಂದರೆ ಮಾಡಿದ್ರೆ ಅದನ್ನು ಕಡಿತಾ ಇರಲಿಲ್ಲ. ಈಗ ನಾನು ಮೊದಲು ಪ್ರಾರಂಭದಲ್ಲಿ ಗೊತ್ತಾಗ್ತದೆ, ನೀವೇನು ಹಾಕಿದ್ರೆ ಪೆನ್ಸ್ ಪಕ್ಕ ಹಂಗೆ ಹಾಕಿದ್ದು ಪಕ್ಕದವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇತ್ತು. ಹಾಗಾಗಿ ಅದನ್ನು ಕಡಿದು ಕೊಟ್ಟಿರೋ ದುಡ್ಡೇ ನಾನು ಹಾಕ್ತೀವಿ. ಅದು ಈಗ ಮಾಲಿನ್ಯಕ್ಕಾಗಿ ಗೊತ್ತು ನಿಮಗೆಲ್ಲ, ಎಷ್ಟು ಓಜೋನ್ ಪದರ ಏನಾಗ್ತಾ ಇದೆ ಎಲ್ಲ ಪ್ರತಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಮಾಹಿತಿ ಇರುತ್ತೆ. ಅದನ್ನೆಲ್ಲ ನಾವು ಹಿಂದಕ್ಕೆ ತರಬೇಕು, ಅಥವಾ ಇದನ್ನ ಮತ್ತೆ ವೃದ್ಧಿ ಮಾಡಬೇಕು. ನಾವು ಪರಿಸರನ ಅದನ್ನು ಹಿಂದಕ್ಕೆ ತರಬೇಕು ಅಂತಂದಾಗ ಬಹಳ ಶ್ರಮ ಪಡಬೇಕಾಗಿದೆ. ಈಗ ತಪ್ಪು ಮಾಡೋಕ್ಕೆ ಬಹಳ ಸುಲಭ. ಮೊದಲೇ ಹೇಳ್ತಾರಲ್ಲ, ಗ್ಲಾಸ್ ಮಾಡೋದು ಕಷ್ಟ, ಹೊಡೆಯೋದು ಸುಲಭ. ಹಂಗೆ ಹೊಡೆದಾಗ ಇಷ್ಟಪಡ್ತಾ ಇದ್ದೀವಿ ಹೊರತು ಗ್ಲಾಸ್ ಮಾಡೋಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ನಾನು ಕಳೆದ 26 ವರ್ಷಗಳಿಂದ ನಮ್ಮ ಭೂಮಿಗೆ ಯಾವುದೇ ರಾಸಾಯನಿಕಗಳನ್ನ ಹಾಕಲಿಲ್ಲ. ಮತ್ತೆ ಇನ್ನೂ ಒಂದು ಏನು ಅಂತಂದ್ರೆ ನನ್ನಲ್ಲಿ ಕನಿಷ್ಠ ಒಂದು ಓದು ಎಂದು
ಮಾನಸಿಕ ಮತ್ತು ದೈಹಿಕವಾಗಿ ಸಣ್ಣ ವಯಸ್ಸಿನಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ತಾಲೂಕಿನ ಹಿರಿಸಾವೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ ಪ್ರಮೋದ್ ರವರು ತಿಳಿಸಿದ್ದಾರೆ. ತಾಲೂಕಿನ ಹಿರಿಸಾವೆಯಲ್ಲಿನ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಮನೆಯ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಯೋಮಾನದವರು ಹೃದಯಾಘಾತ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ನಮ್ಮ ಮಕ್ಕಳ ಆರೋಗ್ಯ, ಹವ್ಯಾಸ ಮತ್ತು ಚಟುವಟಿಕೆಗಳ ಬಗ್ಗೆ ಗಮನ ನೀಡಬೇಕಾಗಿದೆ. ಅಕ್ಷರಾಭ್ಯಾಸ ಎನ್ನುವುದು ನಮ್ಮ ಸಂಸ್ಕೃತಿಯಾಗಿದೆ ಎಂದರು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಮೌರ್ಯ ಮಾತನಾಡಿ, ಶಾಲೆಯಲ್ಲಿ ನಡೆಯುವ ಪೋಷಕರ ಸಭೆಗೆ ಎಲ್ಲರೂ ಬಂದು ತಮ್ಮ ಮಗುವಿನ ಶೈಕ್ಷಣಿಕ ಪ್ರಗತಿ ಬಗ್ಗೆ ಶಿಕ್ಷಕರಲ್ಲಿ ಚರ್ಚೆ ನಡೆಸುವುದು ಒಳಿತು. ಶಾಲಾ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರವನ್ನು ನೀಡಬೇಕೆಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಬೋರಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿವಕುಮಾರ್ ನೇತೃತ್ವದಲ್ಲಿ ಅಕ್ಷರಾಭ್ಯಾಸದ ವಿಧಿವಿಧಾನಗಳು ಜರುಗಿದವು. ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಧಾರಾಮೇಗೌಡ, ಮಾರುತಿ ಮಂಜುನಾಥ್, ಶಾಲೆಯ ಮುಖ್ಯ ಶಿಕ್ಷಕಿ ಉಮಾದೇವರಾಜು, ಎಸ್ಡಿಎಂಸಿ ಉಪಾಧ್ಯಕ್ಷೆ ಕವಿತಾ, ಜಿಪಿಡಿ ಶಿಕ್ಷಕರ ಸಂಘದ ಅಧ್ಯಕ್ಷ ಧರ್ಮೇಶ್, ಗ್ರಾಮದ ಮನು ಮತ್ತು ಎಲ್ಕೆಜಿ, ಯುಕೆಜಿ ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದ್ದರು. ಹಿರಿಸಾವೆ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಮನೆಯ ವಿದ್ಯಾರ್ಥಿಗಳಿಗೆ ಶುಕ್ರವಾರ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಯಿತು. ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಕೇಳಿರ್ಬೇಕು. ಅಂದ್ರೆ ಅಷ್ಟೊಂದು ವಿದ್ಯೆಗೆ ಮಹತ್ವವನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಎಷ್ಟೇ ಹಣ ಆಸ್ತಿಯನ್ನು ಸಂಪಾದನೆ ಮಾಡಿದ್ರೆ ಅದನ್ನ ಯಾರು ಬೇಕಾದ್ರೂ ತೆಗಿಬಹುದು, ಆದ್ರೆ ವಿದ್ಯೆಯನ್ನ ಸಾಧ್ಯ ಆಗೋದಿಲ್ಲ. ಹಂಗಾಗಿ ನಿಮ್ಮ ಮಕ್ಕಳಿಗೆ ಹಣ ಆಸ್ತಿಯನ್ನ ಮಾಡೋದ್ರ ಬದಲು ವಿದ್ಯೆ ಅಂತಕ್ಕಂಥ ಆಸ್ತಿಯನ್ನ ಕೊಡಿಸಿ ಅಂತ ಕೇಳ್ಕೊಳ್ತಾ, ಮತ್ತೆ ಈ ರೀತಿಯ ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಶೃಂಗೇರಿ ಶಾರದಾಂಬೆಯ ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದುಂಟು, ಅಥವಾ ಅಲ್ಲೇ ಶೃಂಗೇರಿ ಪಕ್ಕದಲ್ಲಿ ಹರಿಹರಪುರ ಅಂತಕ್ಕಂಥ ಹೆಸರಿನಲ್ಲೇ ನಾವು ನಿಮ್ಗೆಲ್ರಿಗೂ ಕೂಡ ಅಕ್ಷರಾಭ್ಯಾಸವನ್ನೇ. ಮತ್ತು ಅದಲ್ಲದೆ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಯುತ ಪ್ರಮೋದನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನರ ಆಶೀರ್ವಾದವೂ ಸಿಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಧರ್ಮ ಆಗಿರಲಿ, ಯಾವುದೇ ರೀತಿಯಾದಂತಹ ಮತ ಆಗಿರಲಿ, ಅದು ಭಗವಂತನ ಸೃಷ್ಟಿ, ಜಗತ್ತಿನ ಸೃಷ್ಟಿ ಉದ್ಭವ ಆಗಿದ್ದು ಓಂಕಾರದಿಂದ. ಹಾಗಾಗಿ ಇಲ್ಲಿ ಕ್ರೈಸ್ತರಿರ್ಬೋದು, ಮುಸ್ಲಿಮರಿರ್ಬೋದು, ಹಿಂದೂಗಳಿರ್ಬೋದು, ಯಾವುದೇ ರೀತಿಯಾದಂತಹ ಎಲ್ಲ ಸಹಮತದಿಂದ ಕೂಡಿ ಬಾಳಿ. ಹಾಗಾಗಿ ಓಂಕಾರವನ್ನ ನಾವು ಲಿಖಿತವನ್ನ ಮಾಡಬೇಕು. ನಾವು ಈ ಜಗತ್ತಿನಲ್ಲಿ ಬದುಕ್ತಾ ಇದೀವಪ್ಪ. ಹಾಗಾಗಿ ನಮಗೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ 13.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸರ್ಜಿತ ನುಗ್ಗೇಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡ ಭಾನುವಾರದಂದು ಜಿಲ್ಲಾ ಮಂತ್ರಿಗಳಾದ ಕೆಎನ್ ರಾಜಣ್ಣರವರಿಂದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣರಿಂದ ಭೇಟಿ, ಅಗತ್ಯ ಕಾರ್ಯಗಳ ಪರಿಶೀಲನೆ. ಜಾನಪದ ಕಲೆ, ನಾಟಕವನ್ನ ಪ್ರೋತ್ಸಾಹಿಸಿ ಬೆಳೆಸುವ ಸಲುವಾಗಿ ಪಟ್ಟಣದಲ್ಲಿನ ಅಂಬೇಡ್ಕರ್ ಭವನದಲ್ಲಿ 2 ದಿನಗಳ ಝೇಂಕಾರ ಮತ್ತು ಮಹಿಳಾ ನಾಟಕೋತ್ಸವ. ದಿಂಡಗೂರು ಗ್ರಾಮದ ನೆಲದನಿ ಸಾಂಸ್ಕೃತಿಕ ಸಂಘ ಆಯೋಜನೆ. ಉದ್ಯಮಿ ಆನಂದ್ ಗೌಡರವರ ಪ್ರೋತ್ಸಾಹ ನಾಟಕೋತ್ಸವಕ್ಕೆ. ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆಸುವುದರಿಂದ ರೈತರಿಗೆ ಹೆಚ್ಚಿನ ಲಾಭವೆಂದ ಸಾವಯವ ಕೃಷಿಕ ಗಣೇಶ್ ರವರು ಬಾಗೂರಿನ ಆದಿಚುಂಚನಗಿರಿ ಪಿಯು ಕಾಲೇಜಿನಲ್ಲಿ ನಡೆದ ಪರಿಸರ ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ ಅವರು, ಪೋಷಕರು ತಮ್ಮ ಮಕ್ಕಳ ಮೇಲೆ ಸದಾ ಓದಿನ ಒತ್ತಡ ಹಾಕುವುದರಿಂದ ಮಕ್ಕಳಲ್ಲಿ ಮಾನಸಿಕ, ದೈಹಿಕ ಸಮಸ್ಯೆಗಳ ಸೃಷ್ಟಿಗೆ ಕಾರಣವೆಂದ ತಾಲೂಕಿನ ಹಿರಿಸಾವೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಪ್ರಮೋದ್. ಹಿರಿಸಾವೆಯ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.